ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಮಗೆ ಈಗೆಲ್ಲ ಕಾಡ್ತಿರೋ ದೊಡ್ಡ ಪ್ರಶ್ನೆ ಮತ್ತೆ ತಲೆ ಕೆಡಿಸ್ತಿರೋ ವಿಷಯ ಏನಂದ್ರೆ, ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಇಂಡಿಯಾ ಈ ಸಲ ಸೆಮಿಫೈನಲ್ಗೆ ಎಂಟ್ರಿ ಆಗುತ್ತಾ ಇಲ್ವಾ, ಇಲ್ಲಾಂದ್ರೆ ಎಂಟ್ರಿ ಆಗೋದ್ರು ಯಾವ್ಯಾವ ಮ್ಯಾಚಸ್ ಆಡಬೇಕು, ಎಷ್ಟೆಷ್ಟು ರನ್ ವಿನ್ ಆಗಬೇಕು, ಏನೇನು ಕ್ರೈಟೇರಿಯಾ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಈಗ ನಮಗೆ ಎಲ್ಲ ಕಾಮನ್ ಆಗಿ ಒಂದು ಪ್ರಶ್ನೆಗೆ ಕಾಡ್ತಿದೆ. ಹಾಗಾಗಿ ಈಗ ನೋಡ್ಬೋದು, ರೀಸೆಂಟ್ ಆಗಿ ಏನಾಯ್ತು ಅಂದ್ರೆ, ಸೌತ್ ಆಫ್ರಿಕಾದವರು ಸರಿಯಾದೊಂದು ಚಪ್ಪಡಿ ಕಲನ್ನ ಎಳೆದ್ಬಿಟ್ರು ಇಂಡಿಯಾದವರ ತಲೆ ಮೇಲೆ. -3 ಮಾಡಿಬಿಟ್ರು ಪಾಯಿಂಟನ್ನು. ಅದಾದ್ಮೇಲೆ ಇವರು +3 ಪಾಯಿಂಟ್ನ ಪಡ್ಕೊಂಡ್ರು. ಅದಾದ್ಮೇಲೆ ಹೋಗ್ಲಿ, ನಿನ್ನೆ ನೋಡಿದ್ವಿ ಅಂದರೆ ವೆಸ್ಟ್ ಇಂಡೀಸ್ ಅವರು ಫುಲ್ಲು ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟು ಟಾಪ್ ಟೇಬಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ರೆ 5 ಪಾಯಿಂಟ್ ಡಿಫ್ರೆನ್ಸಿಂದ. ಇಲ್ಲಿ ನೋಡಿದ್ರೆ ಅಂದರೆ ಇಂಡಿಯಾದವರು -3, ಅಲ್ಲಿ ನೋಡಿದ್ರೆ ಅಂದರೆ +5. ಇಂಡಿಯಾ ಇವರು ಸೌತ್ ಆಫ್ರಿಕಾದವರು +3 ಅಲ್ಲಿದ್ದಾರೆ. ಸೊ ಈ ಥರ ಇದ್ರೂ ಕೂಡ ನಾವಿಲ್ಲಿ ಕ್ವಾಲಿಫೈ ಆಗ್ಬೋದಾ ಇಲ್ವಾ, ಏನಾಗುತ್ತೆ ನೆಕ್ಸ್ಟ್ ಮ್ಯಾಚಸ್ಸು, ಒಂಥರ ಕ್ರೂಷಿಯಲ್ ಮ್ಯಾಚಸ್ ಹೇಳಬೇಕು ಅಂದರೆ ಈಸಿ ಅಂತಿರಲ್ಲ. ನಾವು ಸೆಮಿಫೈನಲ್ಗೆ ಎಂಟ್ರಿ ಆಗಬೇಕು ಅಂದರೆ ಭಾಳ ಒದ್ದಾಟ ಮಾಡಿ ಇಲ್ಲಿ ಸೆಮಿಫೈನಲ್ಗೆ ಎಂಟ್ರಿ ಆಗಬೇಕಾಗುತ್ತೆ. ಸೊ ಹಾಗಾದರೆ ಹೇಗೆ ಎಂಟ್ರಿ ಆಗ್ಬೋದು ಪ್ರತಿಯೊಂದು ಕೂಡ ನಾನು ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ಗಳನ್ನ ಮುಂದೆ ನೋಡ್ತಾ ಇರ್ಬೋದು. ಹಿಂದೆ ಮುಂದೆ ಯೋಚನೆ ಮಾಡೋಕೆ ಹೋಗ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಕೊಡಿ ಒಂದು ಲೈಕನ್ನು. ಆ್ಯಕ್ಚುಲಿ ಇಂಡಿಯಾದವರೇ ಮಾಡ್ಕೊಂಡಿರೋ ದೊಡ್ಡ ತಪ್ಪು ಇದು. ಲಾಸ್ಟ್ 4 ಮ್ಯಾಚ್ ಕೂಡ ಅಷ್ಟೇ ಬೆಂಕಿ ಬಿರುಗಾಳಿ ಆಟ ಆಡ್ಕೊಂಡ್ಬಂದು ಸೂಪರ್ 8ಗೆ ಕ್ವಾಲಿಫೈ ಆದಮೇಲೆ ಸೌತ್ ಆಫ್ರಿಕಾದ ಮೇಲೆ ಈ ರೀತಿಯಾಗಿ ಸೋಲ್ತಾರೆ ಅಂದರೆ ನಿಜವಾಗ್ಲೂ ಒಂಥರ ಶೇಮ್ ಅಂತ ಅನ್ನಿಸ್ಬಿಡ್ತು ಮಾತ್ರ. ಅದು ಹ್ಯೂಜ್ ರನ್ ರೇಟಿಂದ ಸೋತ್ಬಿಟ್ಟು ಈಗ ಟೇಬಲ್ 3rd ಪ್ಲೇಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅಂದ್ರೆ, ನಿಜವಾಗ್ಲೂ ಇವರು ಕ್ವಾಲಿಫೈ ಆಗ್ತಾರ ಸೆಮಿಫೈನಲ್ಗೆ, ಇಲ್ಲಾಂದ್ರೆ ಈ ಸಲ ಹಾಗೆ ಮನೆಗೆ ಹೋಗ್ಬಿಡ್ತಾರ ಅಂತ ನಿಮ್ಗೆಲ್ಲ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ 2 ಮ್ಯಾಚ್ ಕೂಡ ಇದೆ. ಒಂದು ಜಿಂಬಾಬ್ವೆ ಮೇಲೆ ಮ್ಯಾಚ್ ಕೂಡ ಇದೆ, ಅದಾದ್ಮೇಲೆ ಇನ್ನೊಂದು ವೆಸ್ಟ್ ಇಂಡೀಸ್ ಮೇಲೆ ಮ್ಯಾಚ್ ಕೂಡ ಇದೆ. 2 ಮ್ಯಾಚ್ ಕೂಡ ಅಷ್ಟೇ ತುಂಬಾ ಕ್ರೂಷಿಯಲ್ ಕೂಡ ಆಗುತ್ತೆ. ಇವರು ಇದೇ ರೀತಿಯಾಗಿ ಆಡಿದ್ರು, ಫಾರ್ಮ್ ಅನ್ನ ಕಳ್ಕೊಂಡ್ರು. ಯಾರು ಅಭಿಷೇಕ್ ಶರ್ಮಾ ಕೂಡ ಆಡಲಿಲ್ಲ, ತಿಲಕ್ ವರ್ಮನ್ ಆಡಲಿಲ್ಲ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಎಲ್ಲ ಕೂಡ ಬರ್ದಂಗೆ ಉದುರೋಗ್ತಿದ್ದಾರೆ. ಅಂದ್ರೆ ಇನ್ನೆಲ್ಲಿ ನೆಕ್ಸ್ಟ್ ಮ್ಯಾಚ್ ಒಂದು ಸೋತ್ರು ಕೂಡ ಸಾಕು, ಡೈರೆಕ್ಟ್ ಇವರು ಮನೆಗೆ ಹೋಗ್ಬೇಕಾಗುತ್ತೆ. ಇನ್ನೇನು ಬೇರೆ ಆಪ್ಷನ್ನೇ ಇಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ಕೇವಲ ವಿನ್ ಆಗೋದು ಅಷ್ಟೇ ಅಲ್ಲ ಗುರು, ಜಿಂಬಾಬ್ವೆ ಮೇಲೆ ಹ್ಯೂಜ್ ರನ್ ರೇಟಿಂದ ವಿನ್ ಆಗಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಈಗ ನೆಕ್ಸ್ಟ್ ಚೆನ್ನೈಯಲ್ಲಿ ಮ್ಯಾಚ್ ಕೂಡ ಇರುವಂಥದ್ದು. ಆ ಮ್ಯಾಚಲ್ಲಿ ಅಂದರೆ ಜಿಂಬಾಬ್ವೆ ಮತ್ತು ಇಂಡಿಯಾ ಮ್ಯಾಚ್ ಕೂಡ ಇದೆ ಚೆನ್ನೈಯಲ್ಲಿ. ಆ ಮ್ಯಾಚಲ್ಲಿ ಈಗ ಸ್ಟಾರ್ಟಿಂಗು ಇಂಡಿಯಾದವರು ಬ್ಯಾಟಿಂಗ್ ಮಾಡಿದ್ರು ಅಂದರೆ 200+ ಟಾರ್ಗೆಟನ್ನು ಕೊಡಬೇಕಾಗುತ್ತೆ. ಅದಾದ್ಮೇಲೆ ಜಿಂಬಾಬ್ವೆ ಅವ್ರನ್ನ ಕೇವಲ 120-130 ರನ್ನ ಒಳಗೆ ಕಟ್ಟಾಕಬೇಕಾಗುತ್ತೆ. ಅದಾದ್ಮೇಲೆ ಆಲ್ಔಟ್ ಮಾಡಿದ್ರು ಅಂದ್ರೆ ಮಾತ್ರ ಇಲ್ಲಿ ಪ್ಲಸ್ ಆಗುತ್ತೆ, ಸ್ವಲ್ಪ ರನ್ ರೇಟ್ ಇನ್ಕ್ರೀಸ್ ಕೂಡ ಆಗುತ್ತೆ. ಇನ್ ಕೇಸ್ ಅವರು ಕೂಡ ನಿಯರ್ ಚೇಸ್ ಅನ್ನ ಮಾಡ್ಬಿಟ್ರು, ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಜಿಂಬಾಬ್ವೆ ಬ್ಯಾಟಿಂಗ್ ಮಾಡ್ಬಿಟ್ಟು ಇಂಡಿಯಾದವರು ಚೇಸಿಂಗ್ ಮಾಡಿದ್ರು ಅಂದ್ರೆ 12-13 ಒಳಗೆ ಮ್ಯಾಚ್ ಅನ್ನ ಎಂಡ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಇಲ್ಲೂ ಕೂಡ ತುಂಬಾ ಡಿಲೇ ಮಾಡ್ಬಿಟ್ರು ಅಂದ್ರೆ ಪಕ್ಕ ನೆಕ್ಸ್ಟ್ ಮ್ಯಾಚ್ ಇಂಡಿಯಾ ಮನೆಗೆ ಹೋಗೋ ಎಲ್ಲ ಚಾನ್ಸಸ್ ಕೂಡ ಇದೆ. ಏನಾಗ್ಬಿಡ್ತು ಇಲ್ಲಿ ಅಂದ್ರೆ, ನಾವು ಇಂಡಿಯಾಗೆ ತುಂಬಾ ಹೈಪ್ ಕೊಟ್ಟು ಈ ರೀತಿ ಆಗ್ಬಿಡ್ತಾನೋ ಅಂತ ಒಂದ್ ಕಡೆ ನಂಗೆ ಅನ್ಸುತ್ತೆ. ಆಕ್ಚುಲಿ ಅದಕ್ಕೆ ಹೇಳೋದು, ತುಂಬಾ ಜನ ಕಂಟಿನ್ಯೂಸ್ ಗೆ ವಿನ್ ಆಗ್ತಾ ಇರಬಾರ್ದು, ಕೆಲವೊಂದು ಮ್ಯಾಚ್ ಇಡುತ್ತಾ ಇರಬೇಕು, ಅವಾಗ್ಲೇ ಗೊತ್ತಾಗೋದು ಅಂತ. ಈಗ ನೋಡಿ ಹೇಗಾಯ್ತು ಅಂದ್ರೆ, 4 ಮ್ಯಾಚ್ ಕೂಡ ವಿನ್ ಆದ್ರು. ಅದು ಕೆಲವೊಂದು ಮ್ಯಾಚಸ್ ಅನ್ನ ಬಾಯಿಗೆ ಬರ್ಸಿ ವಿನ್ ಕೂಡ ಆದ್ರು. ಅದಾದ್ಮೇಲೆ ಒಳ್ಳೆ ರನ್ ರೇಟ್ ಅನ್ನ ಕೂಡ ಪಡ್ಕೊಂಡ್ರು. ಅದ್ರಲ್ಲಂತೂ ಟೇಬಲ್ ಟಾಪ್ ಅಲ್ಲೇ ಕೂಡ ಇದ್ರು. ಯಾವಾಗ ಸೂಪರ್ 8ಗೆ ಕ್ವಾಲಿಫೈ ಆದ್ರು ತಗೊಳ್ಳಿ ಸ್ಟಾರ್ಟ್ ಆಯ್ತು ಇವ್ರದಲ್ಲಿ. ಸೌತ್ ಆಫ್ರಿಕಾದ ಮೇಲೆ ಮುಗ್ಗರ್ಸ್ ಬಿದ್ಬಿಟ್ರು ಮಾತ್ರ, ಅದೇ ದೊಡ್ಡ ಹೊರತಾಗಿದ್ದು. ಅದಾದ್ಮೇಲೆ ಈಗ ವೆಸ್ಟ್ ಇಂಡೀಸ್ ಆ ಗಾಯದ ಮೇಲೆ ಇನ್ನೊಂದು ಬರೆ ಕೂಡ ಎಳೆದು ಬಿಟ್ಟಿದೆ ಅಲ್ಲಿ. ಸೊ -3.80 ಕೂಡ ಹೋಗಿರುವಂತದ್ದು. ಇದನ್ನ ಅವರು ಬೀಟ್ ಮಾಡಬೇಕು ಅಂದ್ರೆ ಜಿಂಬಾಬ್ವೆ ಮೇಲೆ ಸುಮಾರು 60-70 ರನ್ ರೇಟ್ ಇಂದ ವಿನ್ ಆಗಬೇಕಾಗುತ್ತೆ. ಅದಾದ್ಮೇಲೆ ವೆಸ್ಟ್ ಇಂಡೀಸ್ ಮೇಲೆ ಕೂಡ ಅಷ್ಟೇ ಸುಮಾರು ಒಂದು 50 ರನ್ಗಿಂತ ಅಧಿಕ ರನ್ ಇಂದ ಇಲ್ಲಿ ಇಂಡಿಯಾಲಿ ನೆಕ್ಸ್ಟ್ ಮ್ಯಾಚ್ ವಿನ್ ಕೂಡ ಆಗ್ಬೇಕಾಗುತ್ತೆ. ಅದಾದ್ಮೇಲೆ ಇನ್ನೊಂದು ಸಿನೇರಿಯೋ ಏನಂದ್ರೆ, ಸೌತ್ ಆಫ್ರಿಕಾ ಕೂಡ ಅಷ್ಟೇ 2 ಮ್ಯಾಚಸ್ ಕೂಡ ಇರುವಂತದ್ದು. ಆ 2 ಮ್ಯಾಚಸ್ ಸೌತ್ ಆಫ್ರಿಕಾ ವಿನ್ ಆದ್ರೆ ಸಾಕು, ನಮ್ಮ ಇಂಡಿಯಾಲಿ ಜಾಸ್ತಿ ರನ್ ರೇಟ್ ಅನ್ನು ಫಾಲೋ ಮಾಡೋದು ಬೇಡ, ಈಸಿಯಾಗಿ ಸೆಮಿಫೈನಲ್ ಎಂಟ್ರಿ ಕೂಡ ಆಗ್ಬಿಡ್ತದೆ. ಏನಕ್ಕೆ ಅಂದ್ರೆ ಸೆಕೆಂಡ್ ಪ್ಲೇಸಿಗೆ ಕೂಡ ಎಂಟ್ರಿ ಆಗ್ತಾರ. ಅದಾದ್ಮೇಲೆ ಸೌತ್ ಆಫ್ರಿಕಾದವ್ರನ್ನ ಸ್ವಲ್ಪ ಈಗ ಕಾಡಿಬೇಡಿ, ನಾವು ಮ್ಯಾಚಸ್ ಅನ್ನ ವಿನ್ ಮಾಡಿಸ್ಬೇಕಾಗತ್ತೆ. ಅವ್ರಿಗೂ ಕೂಡ ಅಷ್ಟೇ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ಮೇಲೆ ಮ್ಯಾಚ್ ಕೂಡ ಬೀಳುತ್ತೆ. ಜಿಂಬಾಬ್ವೆನಾದ್ರು ಹೊಡೆದಾಕ್ತಾರೆ ಬಿಡಿ, ಆದ್ರೆ ವೆಸ್ಟ್ ಇಂಡೀಸ್ ಈಗಿರೋ ಫಾರ್ಮ್ನ ನೋಡಿದ್ರೆ ಅಂದ್ರೆ ನಮ್ಗೆ ಒಂಥರ ಭಯ ಆದಂಗೆ ಆಗ್ತಿದೆ, ಏನಾಗುತ್ತಪ್ಪ ನೆಕ್ಸ್ಟ್ ಮ್ಯಾಚಸ್ ಅಂತ. ಹಾಗಾಗಿ 2 ಮ್ಯಾಚ್ ವಿನ್ ಆಗ್ಲಿ ಅಂತ ಪ್ರೇಯರ್ ಮಾಡ್ಬೇಕಷ್ಟೇ. ವಿನ್ ಆಗ್ಬಿಟ್ರು ಅಂದ್ರೆ ಇಂಡಿಯಾ ಆರಾಮಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೂಡ ಆಗುತ್ತೆ. ಇಲ್ಲ ಅಂದ್ರೆ ಈ 2 ಸಿನೇರಿಯೋದಲ್ಲಿ ಜಾಸ್ತಿ ಏನ್ ಬೇಡ, ನೆಕ್ಸ್ಟ್ ಜಿಂಬಾಬ್ವೆ ಮೇಲೆ ಸ್ವಲ್ಪ ಇಡಬಿಟ್ರು ಸಾಕು. ಯಾರು ಕೂಡ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಲಿಲ್ಲ, ಅದೇ ರೀತಿ ಕಂಟಿನ್ಯೂ ಮಾಡಿದ್ರು. ಅಭಿಷೇಕ್ ಶರ್ಮಾ ಕೂಡ ಆಡ್ಲಿಲ್ಲ, ಯಾರು ಕೂಡ ಆಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಎಲ್ಲ ಇಂಡಿಯಾ ಮನೆಗೆ ಹೋಗಿ ಎಲ್ಲ ರಕ್ಷಣೆ ಕೂಡ ಕಂಡುಬಿಡುತ್ತೆ. ನಮಗೆ ಇನ್ನೇನು ಮಾಡಂಗಿಲ್ಲ, ಬೇರೆ ಆಪ್ಷನ್ ಇಲ್ಲ. ಇವ್ರ ಈ ತರ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಿದ್ರು ಅಂದ್ರೆ ಇನ್ನೇನು ನಾವಾದ್ರೂ ಏನ್ ಮಾಡಕ್ಕಾಗುತ್ತೆ ಕೂತ್ಕೊಂಡು. ಹ್ಯೂಜ್ ರನ್ ರೇಟ್ ಇಂದ ವಿನ್ ಆಗ್ಲಿ, ಅದಾದ್ಮೇಲೆ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ಮೇಲೆ ವಿನ್ ಆಗ್ಲಿ ಅಂತ. ಸೊ 2 ಸಿನೇರಿಯೋ ಕೂಡ ನಮ್ಮ ಕೈ ಹಿಡಿತು ಅಂದ್ರೆ ಈಸಿಯಾಗಿ ಸೆಮಿಫೈನಲ್ ಅಲ್ಲಿ ಇಂಡಿಯಾನ ನಾವು ನೋಡ್ಬೋದು. ಸೊ ಏನ್ ಅನ್ಸುತ್ತೆ ನಿಮಗೆ, ನಿಜವಾಗ್ಲೂ ಇಂಡಿಯಾದವರು ಸೆಮಿಫೈನಲ್ಗೆ ಎಂಟ್ರಿ ಆಗ್ತಾರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು.
ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಕೂಡ ಬರ್ತಾ ಇರುತ್ತೆ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.